Hello, Namaskara. Nanem Arpita Abhishek. Welcome back to my YouTube channel. ಇಷ್ಟೊತ್ತಿಗೆ ನೀವು ಆಲ್ರೆಡಿ ನನ್ನ ಪಾಪನ ನೋಡ್ಬಿಟ್ಟಿರ್ತೀರ. ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ ನನಗೆ ಈಗಲೇ ಹೆಂಗಿರುತ್ತೆ ರೆಸ್ಪಾನ್ಸ್, ಫೋಟೋಸ್ ಹೆಂಗೆ ಬರುತ್ತೆ ಅಂತ. ಬಿಕಾಸ್ ಈ ವಿಡಿಯೋಲಿ ಇಟ್ಸ್ ಜಸ್ಟ್ ಬಿಹೈಂಡ್ ದ ಸೀನ್ಸ್. ಸೊ ಫೋಟೋಶೂಟ್ಗೆ ನಾನು ಏನೇನು ಪ್ರಿಪೇರ್ ಆದೆ, ಬಟ್ಟೆ ಎಲ್ಲಿಂದ ತರಿಸ್ದೆ, ಫೋಟೋಶೂಟ್ ಯಾರ ಹತ್ರ ಮಾಡಿಸ್ದೆ, ಫೋಟೋಶೂಟ್ ಹೆಂಗೆ ನಡೀತು, ಇದ್ರ ಬಗ್ಗೆ ಎಲ್ಲ. ಬಿಕಾಸ್ ನಾನು ಪ್ರತಿ ಸತಿ ಫೋಟೋಸ್ ಶೂಟ್ ಮಾಡಾದ್ಮೇಲೆ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ನೀವು ಕೇಳ್ತಿರ್ತೀರ ಎಲ್ಲ ಡೀಟೇಲ್ಸ್. ಸೊ ಐ ಥಾಟ್ ಒಂದು ವೀಡಿಯೋನೇ ಮಾಡಿಬಿಡೋಣ ವ್ಲಾಗ್ ಥರ ಅಂತ. ಸೊ ಇವತ್ತಿಗೆ ಇನ್ನೂ ನಮ್ಮ ಫೋಟೋಶೂಟ್ಗೆ ಐ ಥಿಂಕ್ 15 ದಿನ ಟೈಮ್ ಇದೆ. ಎಕ್ಸಾಕ್ಟ್ಲಿ 15 ಡೇಸ್ ಟೈಮ್ ಇದೆ. ಆಲ್ರೆಡಿ ನಾನು ಆಲ್ಮೋಸ್ಟ್ ಎಲ್ಲ ಬಟ್ಟೆ ತರಿಸ್ಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ನಂದು ಪ್ರೆಗ್ನೆನ್ಸಿ ಫೋಟೋಶೂಟ್ ನನಗೆ ಗೊತ್ತು ಹೆಂಗಾಯಿತು ಅಂತ. ಲಾಸ್ಟ್ ಮಿನಿಟ್ ನಾನು ಆವಾಗಲೂ ಮುಂಚೆನೇ ತರಿಸಿದ್ದೆ, ಬಟ್ ನಾನೇನು ಟ್ರಯಲ್ ಮಾಡಿ ಎಲ್ಲ ನೋಡಿರಲಿಲ್ಲ, ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೆ. ಹಿಂದಿನ ದಿನ ಟ್ರೈ ಮಾಡಿದ್ರೆ ಆ ಡ್ರೆಸ್ ಸೂಟೇ ಆಗಲಿಲ್ಲ. ಪ್ರಾಬಬ್ಲಿ ನೀವು ವ್ಲಾಗಲ್ಲೆಲ್ಲ ನೋಡಿರ್ತೀರ. ಸೊ ಹಾಗಾಗಿ ಈ ಸತಿ ಪಾಪು ಇರ್ತಾಳೆ, ಲಾಸ್ಟ್ ಮಿನಿಟ್ ನಾನು ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡ್ಬಿಡೋಣ, ಫ್ರೀ ಇದ್ದಾಗೆ ಮಾಡಿದ್ರೆ ಬೆಸ್ಟು ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ 2 ಥೀಮ್ ನಾವು ಮಾಡ್ತಾ ಇರೋದು. ಒಂದು ವೈಟ್ ಥೀಮ್. ಯಾಕೆ ಅಂತಂದರೆ ನನ್ನ ಫೋಟೋಗ್ರಾಫರೇ ಇದನ್ನು ಸಜೆಸ್ಟ್ ಮಾಡಿದ್ದು. ಮಕ್ಕಳಿಗೆ ವೈಟ್ ಥೀಮ್ ತುಂಬ ಚೆನ್ನಾಗಿರುತ್ತೆ, ಅವ್ರದ್ದು ಎಮೋಷನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಸೊ ವೈಟ್ ಮಾಡೋಣ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಫೈನ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವೈಟ್ ಥೀಮಲ್ಲಿ ಮಾಡ್ತಾ ಇದ್ದೀವಿ. ವೈಟ್ ಅಂದರೆ ನಾಟ್ ಬ್ರೈಟ್ ಕಂಪ್ಲೀಟ್ ವೈಟ್ ಆ ಥರ ಅಲ್ಲ, ಒಂಥರ ಕ್ರೀಮಿಶ್ ಟೋನಲ್ಲಿ ಮಾಡೋಣ, ಆಫ್ ವೈಟ್ ಕ್ರೀಮ್ ಕಾನ್ಸೆಪ್ಟ್ ಅಂತ ಒಂದು. ಇನ್ನೂ ಒಂದು ಮೈ OG ಬ್ಲ್ಯಾಕ್ ಥೀಮ್. ನಂದು ಎಲ್ಲದರಲ್ಲೂ ನೀವು ನೋಡಿದರೆ ಪ್ರೀ ವೆಡ್ಡಿಂಗು, ಪೋಸ್ಟ್ ವೆಡ್ಡಿಂಗು, ನಂದು ಯೂಟ್ಯೂಬ್ ಶುರು ಮಾಡುವಾಗೂ ಒಂದು ಫೋಟೋಶೂಟ್ ಮಾಡಿಸಿದ್ದೆ ಅವತ್ತಿನ ದಿನವೇ, ಅದು ಬ್ಲ್ಯಾಕಲ್ಲಿ. ಆಮೇಲೆ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟು ಎಲ್ಲ ಬ್ಲ್ಯಾಕಲ್ಲಿ ಇದೆ ಅಂದೆ. ನನ್ನ ಮಗಳೂ ಬ್ಲ್ಯಾಕಲ್ಲಿ ಒಂದು ತೋರಿಸ್ಬೇಕಲ್ವ. ಸೊ ಹಾಗಾಗಿ ಒಂದು ಬ್ಲ್ಯಾಕ್ ಒಂದು ವೈಟ್ ಥೀಮ್ ಮಾಡ್ತಾ ಇರೋದು. ಸೊ ಫಸ್ಟ್ ಯಾವ್ದು ತೋರಿಸ್ಲಿ? ವೈಟ್ ತೋರಿಸ್ಬಿಡ್ತೀನಿ, ಬಿಕಾಸ್ ನಾನು ಅದು ಆಲ್ರೆಡಿ ನೋಡಿಬಿಟ್ಟಿದ್ದೀನಿ, ಬ್ಲ್ಯಾಕ್ ನೋಡಿಲ್ಲ. ಸೊ ವೈಟ್ ಕಾನ್ಸೆಪ್ಟ್ಗೆ ನಾನು ಇದೊಂದು ಡ್ರೆಸ್ ಆರ್ಡರ್ ಮಾಡಿದ್ದೆ. ತುಂಬ ನೋಡಿದೆ, ಇದು ಯಾಕೋ ನನಗೆ ಇಷ್ಟ ಆಯಿತು ಅಂತ ಆರ್ಡರ್ ಮಾಡಿದೆ. ಇದು ಆಲ್ರೆಡಿ ಬಂದು ಒಂದು 4-5 ದಿನ ಆಗಿದೆ. ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯ್ತು, ಯಾಕೋ ನಂಗೆ ಗೊತ್ತಿಲ್ಲ. ಫೋಟೋ ಇಲ್ಲಿ ಇನ್ಸರ್ಟ್ ಮಾಡಿರ್ತೀನಿ ನೋಡಿ. ಆ ಫೋಟೋ ನೋಡಿದ ತಕ್ಷಣವೇ ಆ್ಯಪಲ್ಲಿ ನನಗೆ ಫುಲ್ ಇಷ್ಟ ಆಗೋಯ್ತು. ಐ ವಾಸ್ ಲೈಕ್ ಇದು ಸಕ್ಕತ್ತಾಗಿ ಕಾಣುತ್ತೆ ಅನಿಸುತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಬಂದಿದ್ದ ತಕ್ಷಣ ಫಿಟ್ಟಿಂಗ್ ಇರ್ಬೋದು ಅಥವಾ ಮಟೀರಿಯಲ್ ಇರ್ಬೋದು, ಎವ್ರಿಥಿಂಗ್ ಇಸ್ ಗಾರ್ಜಿಯಸ್. ಸೊ ದಿಸ್ ಇಸ್ ಅ ಫುಲ್ ಲೆಂತ್ ಡ್ರೆಸ್. ನೋಡಿ, ಅಯ್ಯೋ ಕಾಣಿಸಲ್ಲ ಅನಿಸುತ್ತೆ. ಫುಲ್ ಲೆಂತ್ ಡ್ರೆಸ್ ಇದೆ ಆ್ಯಂಡ್ ಮಟೀರಿಯಲ್ ಇಸ್ ಸೋ ಬ್ಯೂಟಿಫುಲ್. ಕಾಣಿಸ್ತಾ ಇದೆಯಾ? ಹಿಂಗಿದೆ ಮಟೀರಿಯಲ್, ಒಂಥರ ಸಾಫ್ಟ್ ಸಿಕ್ಕಾಬಟ್ಟೆ ಸಾಫ್ಟಾಗಿದೆ. ಆ್ಯಂಡ್ ನನಗೆ ಫ್ರಂಟ್ ನೆಕ್ ಇಷ್ಟ ಆಯಿತು, ಹಿಂಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಫುಲ್ ಸ್ಲೀವ್ಸ್ ಅದೊಂದು ಇಷ್ಟ ಆಯಿತು ನನಗೆ. ಆ್ಯಂಡ್ ಇಲ್ಲಿ ಹೊಟ್ಟೆ ಹತ್ರ ಈ ಫೋಟೋಲ್ಲಿ ನೋಡ್ಬೋದು ಹಿಂಗೆ ಬಂದಿದೆ, ಏನೋ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಎನಿವೇಸ್ ನಾನು ಹಾಕ್ಕೊಂಡು ಫೋಟೋ ತೊಗೊಂಡೆ ಮೊನ್ನೆ, ಅದ್ರದ್ದು ಇಲ್ಲಿ ಫೋಟೋ ಹಾಕ್ತೀನಿ. ಸೊ ನನ್ನ ಟೀಮ್ಗೆ ಕಳ್ಸೋಕ್ಕೆ ಇಸ್ ಇಟ್ ಗುಡ್ ಅಂತ, ಆ್ಯಂಡ್ ದೇ ಆಲ್ ಲವ್ಡ್ ಇಟ್. ಸೊ ದಿಸ್ ಇಸ್ ದಿ ವೈಟ್ ಡ್ರೆಸ್. ಇದಕ್ಕೆ ಆ್ಯಕ್ಚುಲಿ ಬೋನು ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ, ಬ್ಲ್ಯಾಕ್ ಒಂದು ಬೋ ಮುಂದೆ ಹಾಕ್ಕೊಳ್ಬೋದು ಥರದಲ್ಲಿ. ಬಟ್ ನಾನು ಇದು ಯೂಸ್ ಮಾಡಲ್ಲ. ಐ ವಾಂಟ್ ಟು ಕೀಪ್ ಇಟ್ ಕಂಪ್ಲೀಟ್ ವೈಟ್. ನಾನು ಆ್ಯಕ್ಚುಲಿ ಆ ಫೋಟೋಲಿ ನೋಡಿದಾಗೂ ಅಂದ್ಕೊಂಡೆ ಆ ಬೋ ಒಂದು ಕಿತ್ತಾಕ್ಬಿಡೋಣ, ಬ್ಲ್ಯಾಕ್ ಇದೆ, ಫುಲ್ ವೈಟ್ ಮಾಡ್ಕೊಳ್ಳೋಣ ಅಂತ. ನೋಡಿದ್ರೆ ಅವರು ಥ್ಯಾಂಕ್ಫುಲಿ ಸಪ್ರೇಟಾಗೆ ಕೊಟ್ಟಿದ್ದಾರೆ. ಸೊ ಅದು. ಆ್ಯಂಡ್ ಎಲ್ಲ ಬಟ್ಟೆದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇದು ವೈಟ್ ಕಾನ್ಸೆಪ್ಟು ಪಾಪುದು ಬಟ್ಟೆ. ಸೊ ಇದನ್ನು ಇದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜಲ್ಲಿ ಆರ್ಡರ್ ಮಾಡಿದ್ದು. ಇದನ್ನು ಆಲ್ಮೋಸ್ಟ್ ನನ್ನ ಬಟ್ಟೆ ಥರನೇ ಇದೆ. ಇದನ್ನು ಸೇಮ್ ಕಲರ್ ಇರ್ಬೋದು ಅಥವಾ ಕಾನ್ಸೆಪ್ಟ್ ಆಫ್ ದಿ ಡ್ರೆಸ್ ಇರ್ಬೋದು, ಅದೇ ಥರ ಇದೆ. ಸೊ ದಿಸ್ ಇಸ್ ಹರ್ ಡ್ರೆಸ್. ಸೊ ಕ್ಯೂಟ್ ಅಲ್ಲ? ಸೊ ಇದು ಅವಳಿಗೆ ಫುಲ್ ಸ್ಲೀವ್ಸ್ ಆ್ಯಂಡ್ ಮಟೀರಿಯಲ್ ಹಿಂಗಿದೆ ಆ್ಯಂಡ್ ಫುಲ್ ಸ್ಲೀವ್ಸ್ ಇದೆ. ಆ್ಯಂಡ್ ನನಗೆ ರಾಂಪರ್ಸ್ ಥರ ಇದ್ದರೆ ಇಷ್ಟ ಯೂಶ್ವಲಿ, ಬಿಕಾಸ್ ಡೈಪರ್ ಕಾಣಿಸಲ್ಲ ಅಂತ. ಸೊ ಇದಕ್ಕೆ ಸಿನ್ಸ್ ಇದು ಬರೀ ರಾಂಪರ್ಸ್ ಥರ ಚಿಕ್ಕ ಟಾಪ್ ಥರ ಇರುತ್ತೆ ಅಂದ್ಬಿಟ್ಟು ಕಾಲೆಲ್ಲ ಹಂಗಂಗೆ ಕಾಣಿಸುತ್ತೆ ಅಂತ ಇದು ಒಂದು ಸಾಕ್ಸ್ ಆರ್ಡರ್ ಮಾಡಿದ್ದೆ. ಹೈನಿ ಸಾಕ್ಸ್ ಇದು, ಅಂದರೆ ಮಂಡಿ ತನಕ ಬರುತ್ತಲ್ವ, ಅದರದ್ದೇ ಥರ ಸೇಮ್ ಕಲರ್ ಆ್ಯಂಡ್ ಫ್ರಿಲ್ ಇದೆ.
ಸೊ ನಮಗೆ ಇದು ಪುಟ್ಟದಾಗಿ ಕಾಣಿಸಿದೆ, ಬಟ್ ಮಗುಗೆ ನೀ ತನಕ ಬರುತ್ತೆ, ಮಂಡಿ ತನಕ ಬರುತ್ತೆ. ಸೊ ಇದು ಒಂದು ಆರ್ಡರ್ ಮಾಡಿದ್ದೆ. ಇನ್ನೂ ಹಾಕಿ ನೋಡಿಲ್ಲ ಪಾಪುಗೆ ಫಿಟ್ಟಿಂಗ್ ಹೆಂಗಿದೆ ಅಂತ. ನಾನು 3 to 6 monthsದೇ ತರಿಸಿದ್ದೀನಿ ಬಟ್ಟೆ. ಮೋಸ್ಟ್ಲಿ ಆಗುತ್ತೆ, ಬಟ್ ಒಂದು ಸತಿ ಯಾವುದಕ್ಕೂ ಟ್ರೈ ಮಾಡಿ ನೋಡ್ಬಿಡೋದು ಬೆಸ್ಟು ಅಂತ ಅನಿಸ್ತಾ ಇದೆ. ಸೊ ಈ ವಾರದಲ್ಲಿ ಒಂದಿನ ಟ್ರೈ ಮಾಡ್ಬಿಟ್ಟು ನೋಡ್ತೀನಿ. ಸೊ ಇದಿಷ್ಟು ನಮ್ಮದು ವೈಟ್ ಕಾನ್ಸೆಪ್ಟ್. ಅಭಿದು ಅವನಿಗೆ ಹೇಳ್ಬಿಟ್ಟಿದ್ದೀನಿ ನೀನೇ ಒಂದು ರೆಡಿ ಮಾಡ್ಕೊ ಅಂತ. ಅವನ ಹತ್ರ ಆ್ಯಕ್ಚುಲಿ ಆಲ್ಮೋಸ್ಟ್ ಕ್ರೀಮ್ ಕಲರ್ದೆ ಸ್ವಲ್ಪ ಸಿಮಿಲರ್, ಅಂದರೆ ನಾವು ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಶೂಟ್ ಮಾಡಿದ್ವಿ ಗೊತ್ತಾ, ಅವ್ನು ಬ್ಲ್ಯಾಕ್ ಹಾಕಿದಾನಲ್ಲ, ಅದರಲ್ಲೇ ಸೇಮ್ ಅವನ ಹತ್ರ ಕ್ರೀಮ್ ಇದೆ. ಸೊ ಮೋಸ್ಟ್ಲಿ ನಾನು ಅದನ್ನೇ ಹಾಕ್ಕೊಳಕ್ಕೆ ಹೇಳ್ತೀನಿ, ಬಟ್ ಅವನು ಎಲ್ಲದೂ ಅದೇ ಥರ ಆಗುತ್ತೆ ಅಂತ ಅನ್ಬಹುದು. ಬಟ್ ಎನಿವೇಸ್ ಅವನಿಗೆ ಈ ಕಲರ್ ತೋರಿಸ್ಬಿಟ್ಟು ನೀನು ರೆಡಿ ಮಾಡ್ಕೊಳ್ಳಪ್ಪ, ಒಂದು ಪ್ಯಾಂಟು ಶರ್ಟು ಏನಾರ ಮಾಡ್ಕೊ, ರೆಡಿ ಮಾಡ್ಕೊ ಅಂತ ಹೇಳ್ಬಿಡ್ತೀನಿ. ಸೊ ದ್ಯಾಟ್ ಐ ಹ್ಯಾವ್ ಲೆಫ್ಟ್ ಟು ಹಿಮ್. ಆ್ಯಂಡ್ ನೆಕ್ಸ್ಟು ಇದು ಬ್ಲ್ಯಾಕ್ ಕಾನ್ಸೆಪ್ಟ್ದು ಫುಲ್ ನಮ್ಮ 3 ಜನದ್ದು ಬಟ್ಟೆ ಇದರಲ್ಲಿದೆ. 3 H&M ಅಲ್ಲಿ ಸಿಕ್ಬಿಡ್ತು, ಒಂದೇ ಥರ ಸಿಕ್ಕಿದೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕಾರ್ಡ್ ಸೆಟ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಪಾಪುಗೂ ಅದೇ ಸಿಕ್ತು ಲಕ್ಕಿಲಿ. ಸೊ ಓಪನ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಜಾಗರ್ಸ್ ತೋರಿಸ್ತೀನಿ ನಿಮಗೆ. ಇದು ಪುಲೋವರ್ ಒಂದು ಲಾರ್ಜ್. ಸೊ ನನ್ನ ಹತ್ರ ಇದೆ ಸರದು, ಬಟ್ ನಾನು ಎಲ್ಲರೂ ಒಂದೇ ಮೆಟೀರಿಯಲ್ ಒಂದೇ ಕಾನ್ಸೆಪ್ಟ್ ಅಲ್ಲಿ ಅಂತ ತರಿಸ್ಬಿಟ್ಟೆ. ಅವ್ನು ಹೇಳ ನನ್ನ ಹತ್ರ ಇದೆಯಲ್ಲ ಬ್ಲ್ಯಾಕ್ ಅಂತ, ಬಟ್ ಸ್ಟಿಲ್ ಅಂತ ತರಿಸಿದ್ದೀನಿ ಎಲ್ಲ ಫ್ರೆಶ್ ಕಾಣೋಣ ಅಂತ. ಇದು ನಂದು ಸೇಮ್ ನಂದು ಮಾತ್ರ ಕಾಸ್ಟ್ಲಿ ಯಾಕೆ, ನಂದು 999 ಒಂದು 799 ಸೇಮ್ ಇದೆನಾ, ಸೇಮ್ ಟು ಸೇಮ್. ಬಟ್ ನಂದು ಕೈ ಸ್ವಲ್ಪ ಅಗ್ಲ ಇದೆ ಅನ್ಸುತ್ತೆ. ಸೇಮ್ ಆಮೇಲೆ ಇದು ಅದಿದು ಪ್ಯಾಂಟ್. ನಂದು ಪ್ಯಾಂಟ್ ಒಂದು ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ಆಗಿ ಬರುತ್ತೆ ಅಂತ ಕೊಟ್ಟಿದ್ರು. ಸೊ ಇದೆಲ್ಲ ಒಂದ್ಸತಿ ಬಂದಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದು ಅದಿದು ಲಾರ್ಜ್. ಆ್ಯಕ್ಚುಲಿ ಸೆಟ್ ಆಫ್ 2 ಇದೆ, ಬರೀ ಬ್ಲ್ಯಾಕಲ್ಲಿ ಸಿಕ್ಕಲಿಲ್ಲ ಅವಳಿಗೆ. ಆ್ಯಕ್ಚುಲಿ ಇದೆ ಬಟ್ ಸೈಜ್ ಸಿಕ್ಕಲಿಲ್ಲ, ಔಟ್ ಆಫ್ ಸ್ಟಾಕ್ ಇತ್ತು. ಸೊ ಐ ಥಾಟ್ ಓಕೆ. ಓ ಇದು ಸ್ವಲ್ಪ ಗ್ರೇಶ್ ಇದೆ, ಬ್ಲ್ಯಾಕ್ ಇಲ್ಲ, ಶಿಟ್, ಡಾರ್ಕ್ ಗ್ರೇ ಇದೆ. ಸೊ ಪ್ರಾಬಬ್ಲಿ ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿಸ್. ನೋಡಿ ಬ್ಲ್ಯಾಕ್ ಇಲ್ಲ, ಗ್ರೇ ಇದೆ. ಇದು ಸಾಕ್ಸ್ ಬೇರೆ ತರಿಸಿದ್ದೆ ಪಾಪುಗೆ. ನಾವೆಲ್ಲರೂ ಸಾಕ್ಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಈ ಜಾಗರ್ಸ್ಗೆ ಕೂಲಾಗಿ ಚೆನ್ನಾಗಿರುತ್ತೆ ಬರೀ ಕಾಲು ಬಿಟ್ಕೊಳ್ಳೋದ್ಕಿಂತ ಅಂತ. ಸೊ ಪಾಪುಗೂ ಬ್ಲ್ಯಾಕ್ ಬೇಕಿತ್ತಲ್ಲ, ಇದು ಸೆಟ್ ಆಫ್ 5 ಇತ್ತು. ಸೊ ಪಾಪುಗೂ ಬ್ಲ್ಯಾಕ್ ತರಿಸಿದ್ದೆ. ಹಲೋ, ಇವತ್ತು ಆಲ್ರೆಡಿ December 2nd. ಸೊ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಪಾಪುದು ಬಟ್ಟೆ ಅದು ರಿಟರ್ನ್ ಮಾಡಿಬಿಟ್ಟೆ. ಸೊ ಮತ್ತೆ ಆರ್ಡರ್ ಮಾಡಿದ್ದೆ, ಬಂದಿದೆ ಇವತ್ತು. ಆ್ಯಂಡ್ ನಂದು ಒಂದು ಬರಬೇಕಿತ್ತಲ್ಲ, ಅದೂ ಬಂದಿದೆ, ಪ್ಯಾಂಟು. ನಂದು ಲಾಸ್ಟ್ ಡೇ ಆಫ್ MMA ಸೆಷನ್ ಇತ್ತು ಇವತ್ತು, ಬ್ಯಾಚ್ 22. ಒಂಥರ ಖುಷಿ ನಂಗೆ. ಲಾಸ್ಟ್ ಡೇ ಫಸ್ಟ್ ಡೇ ಎರಡು ಸ್ವಲ್ಪ ಖುಷಿ, ಎಕ್ಸೈಟ್ಮೆಂಟ್ ಇರುತ್ತೆ. ಅವರು ಏನು ಹೇಳ್ತಾರೆ ಕೇಳಿಸ್ಕೊಳಕ್ಕೆ, ಎಲ್ಲಾನು ಏನು ಕಲ್ತರು ಅದೆಲ್ಲ ಕೇಳಿಸ್ಕೊಳ್ಳುವಾಗ ಒಂಥರ ಮಜಾ, ಒಂಥರ ಥ್ರಿಲ್ ಇರುತ್ತೆ. ಆ್ಯಂಡ್ ಇವತ್ತು ಒಂದಷ್ಟು ಜನದ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಇದ್ದೆ. ಸೊ ಒನ್ ಆಫ್ ದಿ ಪರ್ಸನ್, ಕೀರ್ತನ ಅಂತ, ಅವರು ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್ ಅಂತೆ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾಯಿದ್ರು, ಸಕ್ಕತ್ತಾಗಿ ಅನಿಸ್ತು. ಎನಿವೇಸ್ ನೆಕ್ಸ್ಟ್ ನಾನು ಪ್ರಾಬಬ್ಲಿ ಇನ್ನು ಜಾನ್ವರಿಲೇ ಸೆಷನ್ ತೊಗೊಳೋದು. ಈ ಮಂತ್ ಪೂರ್ತಿ ಬ್ರೇಕ್ ತೊಗೋತಾ ಇದ್ದೀನಿ, ಬಿಕಾಸ್ ಒಂದು ಸ್ವಲ್ಪ ಕಂಪ್ಲೀಟ್ ಫ್ರೀ ಆಗಿ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಆ್ಯಂಡ್ ಆದಷ್ಟು ಜಾಸ್ತಿ ವ್ಲಾಗ್ಸ್ ಎಲ್ಲ ಮಾಡೋಣ ಅಂತ. ದಟ್ ಈಸ್ ದ ಇಂಟೆನ್ಷನ್. ಬಿಕಾಸ್ ಒಂದು ಸೆಷನ್ ತೊಗೊಂಡ್ರೆ ಏನು ಗೊತ್ತಾ, ನಾನು ಈವ್ನಿಂಗ್ ಆಗಿದ ತಕ್ಷಣ ಒಂದು 6 ಗಂಟೆಗೆ ಸೆಷನ್ ಅಂತ ಇರ್ತೀನಿ. ಬಿಕಾಸ್ ಪಾಪುಗೆ ಫೀಡ್ ಮಾಡಿಸ್ಬೇಕು, ಅವಳು ಕಂಪ್ಲೀಟ್ ಹೊಟ್ಟೆ ತುಂಬಿಸಿ ಅವಳನ್ನ ಐದರ್ ಮಲಗಿಸ್ಬೇಕು ಅಥವಾ ಅವಳನ್ನ ಫುಲ್ ಸೇಫ್ ಗಾರ್ಡ್ ಮಾಡಿ ನಾನು ರೆಡಿಯಾಗಿ ಸೆಷನ್ಗೆ ಹೋಗಬೇಕು. ಆ್ಯಂಡ್ ಸೆಷನ್ ಮುಗಿದು ಬಂದಿದ್ದ ತಕ್ಷಣ ನಾನು ಮತ್ತೆ ಐ ಶುಡ್ ಬಿ ದೇರ್ ಪಾಪು ಜೊತೆ. ಸೊ ಆಲ್ಮೋಸ್ಟ್ ಒಂದಷ್ಟು ಟೈಮು ಅಲ್ಲೇ ಹೋಗುತ್ತೆ. ಅದಾದಮೇಲೆ ಸ್ಟೂಡೆಂಟ್ಸ್ ಎಲ್ಲ ಮೆಸೇಜಸ್ ಮಾಡ್ತಿದ್ರೆ ಅವ್ರಿಗೆಲ್ಲ ನಾನು ರೆಸ್ಪಾಂಡ್ ಮಾಡಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡ್ರೆ ಪ್ರಾಬಬ್ಲಿ ನನಗೆ ತುಂಬ ಟೈಮ್ ಸಿಗುತ್ತೆ. ಆದಷ್ಟು ನಾನು ಇಲ್ಲೂ ಟೈಮ್ ಹಾಕ್ಬೋದು ಆ್ಯಂಡ್ ಫ್ಯಾಮಿಲಿ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ವೆಕೇಷನ್ ಬೇರೆ ಹೋಗ್ತಾ ಇದ್ದೀನಿ. ಸೊ ಒಂಥರ ವೆಕೇಷನ್ ಮೋಡ್ ಇರಲಿ ಅಂತ
ಸೊ ದಟ್ಸ್ ಇಟ್. ಒಂಥರ ಖುಷಿ, ಒಂಥರ ಬೇಜಾರು. ಅಂದರೆ ಈ ಮಿನಿಟ್ ಮುಗೀತು ಅಂತ ಖುಷಿ ಅನಿಸುತ್ತೆ, ಬಟ್ ನಾಳೆಯಿಂದ ಟೈಮ್ ಬಂದಾಗ ಅಯ್ಯೋ ಸೆಷನ್ ಇಲ್ವಾ ಇವತ್ತು ಅಂತ ಅನಿಸ್ತಾ ಇರುತ್ತೆ. ಅದು ಹಾಗೆ ಅಲ್ವಾ ಜನರು, ಏನು ಅಲ್ಲಿದ್ದಾಗ ಕಡಲೆ ಇರಲ್ಲ, ಕಡಲೆ ಇದ್ದಾಗ ಅಲ್ಲಿರಲ್ಲ ಅಂತಾರಲ್ಲ, ಹಾಗೆ ಕತೆ. ಸೊ ಎನಿವೇಸ್ ಇವಾಗ ನಾಳೆಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ಗೊತ್ತಾ ಟೈಮು? 8:20, 8:20 ಆಗಿದೆ. ಸೆಷನ್ ಮುಗಿಸ್ಕೊಂಡು ಇಲ್ಲೇ ಬಂದೆ, ಪಾಪು ಇನ್ನೂ ಮಲಗಿದ್ದಾಳೆ. ಸೊ ಒಂದು ಕಿಟ್ ಬ್ಯಾಗ್ ತೊಗೊಂಡಿದ್ದೀನಿ ಪುಟಾಣಿದು, ಎಲ್ಲ ಅದರಲ್ಲಿ ಏನೇನು ನಾಳೆ ಬೇಕು ಅದನ್ನು ಹಾಕ್ಕೊಳ್ಳೋಣ ಅಂತ. ಸೊ ಅಭಿ ಈ ಬಟ್ಟೆ ತೊಗೊಂಡಿದ್ದಾನೆ, ಅದೇ ಆ ಕ್ರೀಮ್ ಡ್ರೆಸ್ಗೆ. ಇದೆಲ್ಲ ಉಲ್ಟಾ ಇದೆಯಾ, ಸೊ ಮ್ಯಾಚ್ ಮಾಡ್ಕೊಂಡು ಯಾವುದೋ ಒಂದು, ಇದು ಪರ್ಫೆಕ್ಟ್ ಮ್ಯಾಚ್ ಇದೆ ನಂದು ಬಟ್ಟೆಗೆ, ನಂದು ಇಲ್ಲಿದೆ. ಸೊ ಈ ಔಟ್ಫಿಟ್ಗೆ ಪರ್ಫೆಕ್ಟ್ ಮ್ಯಾಚ್ ಇದೆ, ಬಟ್ ಪ್ಯಾಂಟು ಪರ್ಫೆಕ್ಟ್ ಮ್ಯಾಚ್ ಸಿಕ್ಕಲಿಲ್ಲ. ಈ ಕಲರ್ ಇದೆ, ಬಟ್ ಚೆನ್ನಾಗಿ ಕಾಣುತ್ತೆ ಇದು. ಇದು ಅವ್ನು ಐರನ್ ಮಾಡ್ಕೋಬೇಕಂತೆ. ಸೊ ಇದು ಒಂದು ಎತ್ತಿಟ್ಕೊಂಡಿರ್ತೀನಿ, ಅಥವಾ ಒಂದು ಬಟ್ಟೆ ಇಲ್ಲೇ ಇಟ್ಬಿಡ್ತೀನಿ. ಇದು ಪ್ರಾಬಬ್ಲಿ ಅವ್ನು ಅದೇ ಹಾಕ್ಕೊಂಡು ಬರ್ತಾನೆ ಅನಿಸುತ್ತೆ. ಅವ್ನು ಹಾಗೆ ರೆಡಿಯಾಗಿ ಬರಲಿ, ನಂದೆಲ್ಲ ಎತ್ತಿಟ್ಕೊಳ್ತೀನಿ. ಬಿಕಾಸ್ ನಾನು ಫೀಡಿಂಗ್ ಫ್ರೆಂಡ್ಲಿ ಆಗಿರೋ ಬಟ್ಟೆ ಹಾಕೋಬೇಕು ನಾಳೆ ಹೋಗ್ತಾ. ಸೊ ದಟ್ ಪಾಪುಗೆ ಇಲ್ಲಿಂದ ನಮ್ಮನೆಯಿಂದ ಆಗಲೇ 1 hour 15 minutes ತೋರಿಸ್ತಾ ಇದೆ. ಸೊ ಐ ಕ್ಯಾನ್ ಈಸಿಲಿ ಫೀಡ್ ಹರ್ ಆ್ಯಂಡ್ ಗೋ. ಸೊ ಎಲ್ಲ ನಂದು ಪಾಪುದೆಲ್ಲ ಒಂದು ಕಡೆ ಕಿಟ್ ಬ್ಯಾಗಲ್ಲಿ ಇಟ್ಬಿಟ್ರೆ ನನಗೆ ಟೆನ್ಷನ್ ಇರಲ್ಲ. ಲಾಸ್ಟ್ ಮಿನಿಟ್ ಏನು ಎತ್ಕೋಬೇಕು ಬೇಡ, ನಾಳೆ ಆರಾಮಾಗಿ ರೆಡಿ ಆಗ್ಬಿಟ್ಟು ಹೋಗ್ಬೋದು ಅಂತ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಇನ್ನೊಂದು ನಾನು ಮಾಡಬೇಕು ಅಂತ ಅಂದರೆ ಪೋಸಸ್ ಫೈನಲೈಸ್ ಮಾಡಬೇಕು. ನಂಗೆ ಆ್ಯಕ್ಚುಲಿ ಫೋಟೋಗ್ರಾಫರ್ ಆಗಲೇ ಈವ್ನಿಂಗ್ ಕಾಲ್ ಮಾಡಿದ್ರು. ಶಿ ಸೆಡ್ ನನ್ನ ತಲೆಯಲ್ಲಿ ಆಲ್ರೆಡಿ ಒಂದಷ್ಟು ಪೋಸಸ್ ಇದೆ, ನೀವು ಏನಾದರೂ ಬೇಕಿದ್ರೆ ನಂಗೆ ಈಗಲೇ ಕಳಿಸಿ, ಸೊ ಐ ಕ್ಯಾನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಅಂತ. ನನಗೆ ಒಂದಷ್ಟು ಪೋಸಸ್ನ ನಾನು ಹುಡುಕಿ ಇಟ್ಟಿದ್ದೆ ಸ್ಪೆಸಿಫಿಕ್ ಆಗಿ, ಈ ಥರನೇ ಒಂದಷ್ಟು ಶಾರ್ಟ್ಸ್ ತೊಗೋಬೇಕು ಅಂತ. ಸೊ ಅದನ್ನು ಅವ್ರಿಗೆ ಫಾರ್ವರ್ಡ್ ಮಾಡಬೇಕು. ಇವಾಗೆಲ್ಲ ಅದು ಫೈನಲೈಸ್ ಮಾಡಿ ನಾನು ಸೇವ್ ಮಾಡಿಕೊಂಡು ಫಾರ್ವರ್ಡ್ ಮಾಡಬೇಕು. ಸೊ ಫಸ್ಟ್ ಈ ಕೆಲಸ ಮುಗಿಸ್ಬಿಡ್ತೀನಿ, ನಂದು ಪಾಪುದು ಎಲ್ಲ ಬಟ್ಟೆ ಎತ್ತಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ವಿಲ್ ಸಿ, ನಾಳೆ ನಾನು ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಸೊ ನಾನು ಏನೇನು ಪ್ಯಾಕ್ ಮಾಡ್ಕೊತೀನಿ ನೋಡಿ. ಒಂದಷ್ಟು ಜ್ಯುವೆಲ್ಸು ಏನೇನು ಬೇಕು ಆಪ್ಷನ್ಸ್ಗೆ ಇರಲಿ ಅಂತ. ಆ್ಯಂಡ್ ಅವರು ಹೇಳಿದ್ರು ಪಾಪುದು ಒಂದಷ್ಟು ಎಕ್ಸ್ಟ್ರಾ ಪೇರ್ಸ್ ಆಫ್ ಔಟ್ಫಿಟ್ಸ್ ತೊಗೊಂಡು ಬನ್ನಿ, ಏನಾದರೂ ಬೇಕಾದರೆ ಯೂಸ್ ಆಗುತ್ತೆ ಅಂತ. ನಾನು ಅದಕ್ಕೆ ಅಂತ ಏನೂ ಪ್ಲ್ಯಾನ್ ಮಾಡಿಲ್ಲ, ಬಟ್ ಒಂದಷ್ಟು ಬಟ್ಟೆಗಳು ಆರ್ಡರ್ ಮಾಡಿಟ್ಟಿದ್ದೆ, ಬಿಕಾಸ್ ವೆಕೇಷನ್ಗೆ ಬೇಕಾಗುತ್ತೆ ಅಂತ. ನೋಡೋಣ, ಐ ವಿಲ್ ಪ್ಲ್ಯಾನ್ ಆ್ಯಂಡ್ ಟೇಕ್. ಇಲ್ಲಾಂದರೆ ಅವ್ರ ಹತ್ರನೇ ಆಪ್ಷನ್ಸ್ ಇದೆ ಅಂತೆ, ಅದನ್ನೇ ಯೂಸ್ ಮಾಡ್ಕೊತೀನಿ. ಸೊ ಇನ್ನು ಜಾಸ್ತಿ ಮಾತಾಡೋದು ಬೇಡ, ಲೆಟ್ ಮೀ ಗೋ ಆ್ಯಂಡ್ ಡೂ ಮೈ ವರ್ಕ್. ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಲೇಟ್ ಆಗಿದೆ, ಬಟ್ ಇಟ್ಸ್ ಓಕೆ, ಬಿಕಾಸ್ ಅವರು ಹೇಳಿದ್ರು ಆರಾಮಾಗಿ ಬನ್ನಿ ಅಂತ. 12 ಗಂಟೆ ತೋರಿಸ್ತಾ ಇದೆ ರೀಚ್ ಆಗೋಕ್ಕೆ, 1.5 hours ಆಲ್ಮೋಸ್ಟ್. ಸೊ ಯಾ, ನಮ್ಮ ಪುಟಾಣಿ ತಾಚಿ ಐ ಥಿಂಕ್ ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಅವರು ಬರ್ತಾ ಇರೋದು. ಹಿಂಗೆ ನಿದ್ದೆ ಮಾಡ್ಕೊಂಡು ಕಾಣಿಸ್ತಿದ್ದಾರೆ. ಆ್ಯಂಡ್ ಅವಳಿಗೆ ಹೊಸ ಡ್ರೆಸ್ ಹಾಕಿದ್ದೀನಿ, ಕ್ಯೂಟ್ ಆಗಿದೆ. ಆ್ಯಂಡ್ ಅವರು ಫೋಟೋಗ್ರಾಫರ್ ಆ್ಯಕ್ಚುಲಿ ಅದೇ ಹೇಳಿದ್ರು, ಆನ್ ದ ವೇ ಬರ್ತಾ ಇಫ್ ಪಾಸಿಬಲ್ ಮಲಗಿಸ್ಬಿಡಿ, ಸೊ ಚೆನ್ನಾಗಿ ನಿದ್ದೆ ಆಗಿದ್ರೆ ಅವಳು ಆರಾಮಾಗಿ ಇಲ್ಲಿ ಆಟ ಆಡ್ಕೊಂಡಿರ್ತಾಳೆ ಅಂತ. ಸೊ ಎನಿವೇಸ್ ತಲೆ ಸ್ನಾನ ಆಗಿದೆ, ಫುಲ್ ತಾಚೀಲಿದ್ದಾರೆ ಮೇಡಮು. ಹೀಗೆ ಹೋಗಿ ಇನ್ನೇನಲ್ಲಿ ಹತ್ತಿರ ಇರೋ ಹಾಗೆ ಒಂದ್ಸತಿ ಫೀಡ್ ಮಾಡಿಸ್ಬಿಟ್ರೆ ಶಿಲ್ ಬಿ ಗುಡ್ ಟು ಗೋ. ಸೊ ಚೆನ್ನಾಗಿ ಫೋಟೋಶೂಟ್ ಮುಗಿಸ್ಕೊಂಡು ಬರ್ಬೋದು. ನನ್ನ ಮೇಕಪ್ ನಾನೇ ಮಾಡ್ಕೊಂಡಿದ್ದು ಸಿಂಪಲಾಗಿ. ಆ್ಯಂಡ್ ಹೇರ್ ಸ್ಟೈಲ್ ಪೂರ್ಣಿಮಾ ಅವ್ರು ಮಾಡಿರೋದು. ಅಲ್ಲಿ ಹೋಗಿ ಇನ್ನೊಂದು ಸತಿ ಸೆಟ್ ಮಾಡ್ಕೋಬೇಕು. ಆ್ಯಂಡ್ ಡ್ರೆಸ್ ನಾನು ಸಿಂಪಲಾಗಿ ಸುಮ್ಮನೆ ಇವಳಿಗೆ ಫೀಡ್ ಮಾಡೋಕ್ಕೆ ಯಾವ್ದು ಕಂಫರ್ಟಬಲ್ ಆಗುತ್ತೋ ಆ್ಯಂಡ್ ಚೇಂಜ್ ಮಾಡೋಕ್ಕೂ ಕಂಫರ್ಟಬಲ್ ಇರಬೇಕು ಅಂತ ಹಾಕ್ಕೊಂಡಿದ್ದೀನಿ. ಎಲ್ಲ ಔಟ್ಫಿಟ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ಅಭಿ ಇಸ್ ಆಲ್ರೆಡಿ ಒಂದು ಔಟ್ಫಿಟ್ ಅವ್ನು ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದಾನೆ, ಸೊ ದಟ್ ಅವನದೇನು ಚೇಂಜ್ ಮಾಡೋದಿರಲ್ಲ. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಮಗುನ ಕರ್ಕೊಂಡು ಹೋಗ್ಬೇಕಂದ್ರೆ ನೋಡಿ ಎಲ್ಲ ಪ್ಯಾಕ್ ಮಾಡಿಕೊಂಡು, ಹಿಂದೆ ಒಂದು ಕಿಟ್ ಬ್ಯಾಗ್ ಇದೆ ಬಟ್ಟೆದೆಲ್ಲ, ಸೊ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬಿಡ್ರಿ, ಕಾರ್ ಓಡಿಸ್ತ್ಯಾ? ಮನೆ ಹೊರಟು 1.5 hour ಆಯಿತು ಎಕ್ಸಾಕ್ಟಾಗಿ. 10:34ಗೆ ಮನೆ ಹೊರಟಿದ್ದು, ಇವಾಗ 12:04. ಇನ್ನೂ 20 minutes ತೋರಿಸ್ತಾ ಇದೆ ಇಲ್ಲಿಂದ. ಯಪ್ಪ, ನಂಗೆ ಆಲ್ರೆಡಿ ತಲೆನೋವು ಬರ್ತಾ ಇದೆ ಕಂಟಿನ್ಯೂಸ್ ಟ್ರಾವೆಲ್. ಆ್ಯಂಡ್ ನನಗೆ ಹಿಂದೆ ಕುತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಆವಾಗಲೇ ಮುಂದೆ ಹೋದೆ ಮತ್ತೆ ಫೀಡ್ ಮಾಡೋಕ್ಕೆ ಅಂತ ಹಿಂದೆ ಬಂದೆ. ಆ್ಯಂಡ್ ಇದು ಫೀಡ್ ಮಾಡುವಾಗ ಹಾಕ್ಕೊಳ್ಳೋದು ಮೇಡಮ್ಗೆ. ಆ್ಯಂಡ್ ಇವ್ರು ಬೇರೆ ನಿದ್ದೆ ಮಾಡ್ತಾ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ಶಿ ಲವ್ಸ್ ಟ್ರಾವೆಲಿಂಗ್. ಸೊ ಆರಾಮಾಗಿ ನಾವು ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆಟ ಆಡ್ಕೊಂಡಿರ್ತಾಳೆ, ಏನು ಅವಳಿಗೆ ಪ್ರಾಬ್ಲಮ್ ಅಂತೂ ಇಲ್ಲ. ಟೈಮಿಗೆ ಹಾಲು ಕೊಡ್ತಾ ಇದ್ರೆ ಮೇಡಮ್ಗೆ ಪ್ರಾಬ್ಲಮ್ ಇಲ್ಲ.
ಸೊ ಅಭಿ ಇಲ್ಲಿ ಕಾಂತಿ ಸ್ವೀಟ್ಸ್ ಕಾಣಿಸ್ತು ಇಲ್ಲಿ ಸೊ ಹೋಗ್ಬಿಟ್ಟು ಏನಾದರೂ ರಸಮಲೈಯೋ ಏನಾದರೂ ತೊಗೊಂಡು ಬರ್ತೀನಿ ಅಂದ. ಬಿಕಾಸ್ ಇಬ್ರಿಗೂ ಹೊಟ್ಟೆ ಹಶ್ವಾಗ್ತಾ ಇದೆ. ಮತ್ತಿನ್ನು ಅಲ್ಲಿ ಹೋದರೆ ಅಟ್ಲೀಸ್ಟ್ 1 ರಿಂದ 2 ಅವರ್ ಆದರೂ ಆಗೇ ಆಗುತ್ತೆ. ಊಟ ಮಾಡಿಲ್ಲ, ಊಟದ ಟೈಮ್ ಆಯಿತು ನಮಗೆ. ಅಲ್ಲ ಚಿನ್ನ, ನೀನು ಮಾತ್ರ ಉಂಗ ಕುಡ್ಕೊಳ್ಳೋದು ಟೈಮ್ಗೆ. ನಮಗೆ ಮಮ್ಮಿಗೆ ಉಂಗ ರಸಮಲೈ ಬಂತು. ಸೊ ದಿಸ್ ಇಸ್ ದ ಚೇಂಜಿಂಗ್ ರೂಮ್. ನಮಗೆ ಚೇಂಜ್ ಮಾಡಕ್ಕೆ ಕೊಟ್ಟಿದ್ದಾರೆ. ಬೇಗ ರೆಡಿಯಾಗಿ, ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಇದು ಪಾಪುದು ಹಾಕ್ಕೊಂಡು ವಿಲ್ ಗೆಟ್ ರೆಡಿ. ಚಿಕ್ಕಂಡ ಆರಾಧ your support, that's why. Her dress properly, please. Just pull it down nicely. Hush! 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 ಚಿನ್ನಮ್ಮ ಇಲ್ಲಿ, ಚಿನ್ನಮ್ಮ ಹಾಯ್ ಚಿನ್ನಮ್ಮ, ಹಾಯ್ ಗುಂಡ. ಚಿನ್ನಮ್ಮ ಇಲ್ಲಿ. Yeah, bro. ಹಾಯ್ ಕಳ್ಳ. Oh, so cute. Yeah. Beautiful. I think I'll have to frame all these. Baby. Hey, China. Ili. Baby. Togo. Teddy. Yeah. Ili. Achi. Achi. Close-up shots. Ili. Chinama. Adu gundana. We are done with our shoot. Ta-da! And ಎಲ್ಲರೂ ಬ್ಲ್ಯಾಕ್ ಅಲ್ಲಿದ್ದೀವಿ. And it was such an amazing shoot. ನಂಗಂತೂ ತುಂಬ ಇಷ್ಟ ಆಯಿತು. ನಾನಲ್ಲಿ ಅವ್ರಿಗೆ ರಿವ್ಯೂ ಕೊಡುವಾಗ ಅದೇ ಹೇಳಿದೆ, ಐ ವುಡ್ ಹೈಲಿ ಗಿವ್ 11 out of 10 ಅಂತ. ಬಿಕಾಸ್ ನಮ್ಮನ್ನ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಮಾಡಿದ್ರು. ಆ್ಯಂಡ್ ಅಭಿ, ವಾಟ್ ವುಡ್ ಯು ಸೇ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್. ಎಷ್ಟು ರೇಟ್ ಮಾಡ್ತೀಯಾ? 10 on 10. 10 on 10. ಆ್ಯಕ್ಚುಲಿ ಹೋಗಿದ ತಕ್ಷಣ ಅವರು ಅಭಿಗೆ ಬ್ರೋ ಒಂದೇ ಒಂದು ನಿಮಿಷ ಹೋಗಿದ ತಕ್ಷಣ ಅವರು ಅಭಿನ ಬ್ರೋ ಅಂತ ಕರೆಯೋದು ಶುರು ಮಾಡಿದ್ರು. ಆ್ಯಂಡ್ ನಮ್ಮನ್ನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆ್ಯಂಡ್ ನಮಗೆ ಅಂತ ಒಂದು ಚೇಂಜಿಂಗ್ ರೂಮು ಅಥವಾ ಪಾಪುಗೆ ಫೀಡ್ ಮಾಡ್ಸೋಕ್ಕಿರ್ಬೋದು ಕೊಟ್ಟರು. ಆ್ಯಂಡ್ ಪಾಪು ನೋಡಿಕೊಂಡು ಅವಳ ಮೂಡೆಲ್ಲ ಅದೇವ ಲೈಕ್ ಅವಳು ನ್ಯಾಪ್ ತೊಗೊಂಡ್ಲಿ ಪರವಾಗಿಲ್ಲ ಅಂತೆಲ್ಲ. ಆ್ಯಂಡ್ ನಿದ್ದೆ ಮಾಡುವಾಗೂ ಒಂದಷ್ಟು ಶಾರ್ಟ್ಸ್ ತೊಗೊಂಡ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಪ್ರಾಬಬ್ಲಿ ಈ ವಿಡಿಯೋ ನೀವು ನೋಡೋ ಅಷ್ಟೊತ್ತಿಗೆ ಫೋಟೋಸ್ ಎಲ್ಲ ನೋಡ್ಬಿಟ್ಟಿರ್ತೀರ. ಎಲ್ಲ ನೋಡಿಲ್ಲ ಅಂದ್ರೂ ಒಂದಷ್ಟು ಪಿಕ್ಚರ್ಸ್ ಆಲ್ರೆಡಿ ನೋಡಿರ್ತೀರ. ಸಖತ್ ಇಷ್ಟ ಆಯಿತು. ಆ್ಯಂಡ್ ಇವಾಗ ಅನಿಸ್ತಿದೆ ಇಟ್ ವಾಸ್ ಸೋ ವರ್ತ್. ಇಷ್ಟು ದೂರ ಬಂದಿದ್ದು ವರ್ತ್ ಅನಿಸ್ತು. ಬಿಕಾಸ್ ಪಿಕ್ಚರ್ಸ್ ಆರ್ ಸೋ ಕ್ಯೂಟ್. ನಿಂಗೆ ಹೆಂಗೆ ಅನಿಸ್ತು? ಪಿಕ್ಚರ್ಸ್ ಎಲ್ಲ ಇಷ್ಟ ಆಯ್ತಾ? ಸಖತ್ತಾಗಿದೆ. ಆ್ಯಂಡ್ ನಿಂಗೆ ಏನು ಅನಿಸ್ತು ಚಿನ್ನಮ್ಮ? ಓನ್ ಅನಿಸ್ತು ನಿಂಗೆ? ತಾಚಿ ಬರ್ತಾ ಇದ್ದ ಅನಿಸ್ತಾ? ಓಕೆ ಬಾಯ್ ಅನ್ನ. ಓಕೆ ಟಾಟಾ. See you later. Okay bye. Okay bye. ಹೆಂಗಪ್ಪ ನಳಿ ಹೇಳೋದು ಚಿನ್ನಮ್ಮ? ಓಕೆ ಬಾಯ್. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಬಿಹೈಂಡ್ ದ ಸೀನ್ಸ್ ಆ್ಯಕ್ಚುಲಿ ಅಲ್ಲಿ ನಾನು ಜಾಸ್ತಿ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವರೇ ವಿಡಿಯೋಗ್ರಾಫರ್ ಇದ್ದರು. ಸೊ ಅವರೇ ನಮ್ದೆಲ್ಲ ಬಿಹೈಂಡ್ ದ ಸೀನ್ಸ್ ವೀಡಿಯೋಸ್ ತೊಗೊತಿದ್ರು. ಆ ವಿಡಿಯೋನು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಆದಷ್ಟು ಬೇಗ. ಆ್ಯಂಡ್ ಆದರೆ ನಾನು ಯೂಟ್ಯೂಬಲ್ಲೂ ಆ ವಿಡಿಯೋ ಹಾಕ್ತೀನಿ. ಸೊ ಹಾಗಾಗಿ ನಾನು ಜಾಸ್ತಿ ಏನೂ ಮಾಡಲಿಲ್ಲ ಅಲ್ಲಿ. ಬಟ್ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಮುಂದೆ ಎಲ್ಲ ವಿಡಿಯೋಲು ನಮ್ಮ ಪುಟಾಣಿ ಇರ್ತಾಳೆ. ಸೊ ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಆ್ಯಂಡ್ ಜಾಸ್ತಿ ಒಳಗೆ ಪ್ರೀತಿ ಆ್ಯಂಡ್ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಬಾಯ್.